ಇವತ್ತು ನಾವು ಎಲ್ಲರಿಗೂ ವಾರ್ನ್ ಮಾಡಿ ಕೆಲವೆಲ್ಲ ತೆಗಿಸ್ತಾ ಇದ್ದೀವಿ. ಯಾಕಂದರೆ ತುಂಬ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಜನಗಳಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಆಗಲೇ ನಾನೇ ನೋಡಿದೆ, ಒಂದು ಆಂಬ್ಯುಲೆನ್ಸ್ ಹೋಗಬೇಕಾದ್ರೆ ಅರ್ಧ ಗಂಟೆ ಆಯಿತು. ಅದರಿಂದ ಅಂಗಡಿಗಳು ಸ್ವಲ್ಪ ತೆರವು ಮಾಡಿಸಿದ್ರೆ ಟ್ರಾಫಿಕ್ ಜಾಮ್ ಸ್ವಲ್ಪ ಕಡಿಮೆ ಆಗುತ್ತೆ, ಜನಗಳಿಗೂ ಅನುಕೂಲ ಆಗುತ್ತೆ. ಟ್ರಾಫಿಕ್ ಸಮಸ್ಯೆ ಇದೆ, ತುಂಬ ಪ್ರಾಬ್ಲಮ್ ಆಗಿದೆ. ಫುಟ್ಪಾತಲ್ಲಿ ಇಟ್ಟು ಅಂಗಡಿಗಳನ್ನ ತೆರವುಗೊಳಿಸೋಕ್ಕೆ ಇವತ್ತಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ವಿ. ಚಂದಾಪುರ ವೃತ್ತ ಹಾಗೂ ಚಂದಾಪುರದಿಂದ ಆನೇಕಲ್ ಕಡೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗಿತ್ತು ಎಂದು ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ರವರು ಫೀಲ್ಡ್ಗಿಳಿದು ರಸ್ತೆಯಲ್ಲಿ ಇಟ್ಟುಕೊಂಡಿದ್ದ ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವುಗೊಳಿಸಿದ್ರು. ಜೊತೆಗೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಅಂಗಡಿಗಳನ್ನು ಇಟ್ಟುಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ರವರು ಮಾತನಾಡಿ, ರಸ್ತೆಗಳಲ್ಲಿ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿ ಜನರಿಗೆ ತೊಂದರೆ ಕೊಡುವ ಬದಲು ಚಂದಾಪುರ ಸಂತೆ ಮೈದಾನದಲ್ಲಿ ವಿಶಾಲವಾದ ಜಾಗವಿದ್ದು ಅಲ್ಲಿ ವ್ಯಾಪಾರ ಮಾಡಿಕೊಳ್ಳಿ. ನಿಮ್ಮ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಪುರಸಭೆ ವತಿಯಿಂದ ಒದಗಿಸುತ್ತೇವೆ ಎಂದರು. ಇನ್ನು ಚಂದಾಪುರ ವೃತ್ತದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲು ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ರಾಜ್, ಪುರಸಭೆ ಸದಸ್ಯರಾದ ರಾಕೇಶ್ ರೆಡ್ಡಿ, ಕಿರಿಯ ಅಭಿಯಂತರರು ಆದರ್ಶ್, ಸುನಿಲ್, ಆರ್ಒ ಗೋಪಾಲ್, ಆರ್ಐ ಶಿವರಾಮ್, ಕರವಸೂಲಿಗಾರ ವಿಶ್ವನಾಥ್, ಮುಖಂಡರಾದ ಮುತ್ತು, ಕೇಶವರೆಡ್ಡಿ, ರಾಮಸಾಗರ, ಸುಧಾಕರ್ ಮೊದಲಾದವರು ಹಾಜರಿದ್ದರು. ಇರೋ ಗುಣಿಗಳನ್ನ ಮುಚ್ಚಕ್ಕಾಗ್ತಾ ಇಲ್ಲ ಇವಾಗ. ಎಲ್ಲ ಪೇಪರೆಲ್ಲ ಬರೀತಾರೆ. ಕಳ್ಕೊಂಡು
ಅವ್ರೇನು ಮಾಡ್ತಾರೆ ಬಿಡ 20 ತಾರೀಕು ಬಂದಿಲ್ಲ ಸಿಗ್ತೇನೆ ನಾಳೆ ಇದು ಮಾಡಿ ಸ್ವಂತ ಇಟ್ಕೊಳ್ಳಿ ಇದ್ರೆ ನಾಳೆ ನಾವು ತಗೊಂಡು ಹೋಗ್ತೀವಿ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಕಟ್ಟಾಯ್ತು ಅಂದ್ರೆ ನೋಡಿ ಹಿಂಗೆ ಮಾಡ್ತಾರೆ ಎಲ್ಲ ಒಳಗಿಸ್ಕೋಬೇಕು ಫುಟ್ಪಾತ್ ಮೇಲೆ ಯಾವುದೂ ಇಡಂಗಿಲ್ಲ ಎಷ್ಟಿದೆ ಅದರಿಂದ ಒಳಗಡೆ ಈಚೆ ಇರಬೇಕು ಇದ್ರ ಆಚೆಗೆ ಯಾವುದೂ ಇಡಂಗಿಲ್ಲ ಎಲ್ಲ ಒಳಗಿಸ್ಕೋಬೇಕು ಫುಟ್ಪಾತ್ ಮಾಡಿರೋದು ಜನ ಓಡಾಡೋದಕ್ಕೆ ಅಂಗಡಿಗೆ ಇಟ್ಕೊಳಕ್ಕಲ್ಲ ಒಳಗಡೆ ಇಟ್ಕೊಳ್ರಿ ಎಲ್ಲ ಒಳಗೆ ಇಟ್ಬಿಡಿ ಅಲ್ಲಿ ತಗೊಂಡು ತುಂಬ ಇವತ್ತು ನಾವು ಎಲ್ಲರಿಗೂ ವಾರ್ನ್ ಮಾಡಿ ಕೆಲವೆಲ್ಲ ತೆಗಿಸ್ತಾ ಇದ್ದೀವಿ ಯಾಕಂದರೆ ತುಂಬ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಜನಗಳಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ ಆಗಲೇ ನಾನೇ ನೋಡಿದೆ ಒಂದು ಆಂಬುಲೆನ್ಸ್ ಹೋಗಬೇಕಾದ್ರೆ ಅರ್ಧ ಗಂಟೆ ಆಯಿತು ಅದರಿಂದ ಅಂಗಡಿಗಳು ಸ್ವಲ್ಪ ತೆರವು ಮಾಡಿಸಿದ್ರೆ ಟ್ರಾಫಿಕ್ ಜಾಮ್ ಸ್ವಲ್ಪ ಕಡಿಮೆ ಆಗುತ್ತೆ ಜನಗಳಿಗೂ ಅನುಕೂಲ ಆಗುತ್ತೆ ಒಂದು ಬೈಕ್ ನಿಲ್ಸೋಕೆ ಕೂಡ ಆಗಲ್ಲ ಅಂಗಡಿಗಳ ಮುಂದೆ ಬೈಕ್ ನಿಲ್ಲಿಸ್ಕೊತಾರೆ ಅದರಿಂದನೂ ಜಾಮ್ ಆಗ್ತಾಯಿದೆ ಅದರಿಂದ ಅಂಗಡಿಗಳೆಲ್ಲ ತೆರವು ಮಾಡಿಸ್ಬೇಕು ಅಂತ ಎಲ್ಲ ವಾರ್ನ್ ಮಾಡ್ತೀವಿ ಸೂರ್ಯ ಸಿಟಿ ತನಕನೂ ಇವತ್ತು ವಾರ್ನ್ ಕೊಟ್ಟು ಹೋಗ್ತೀವಿ ಅವ್ರು ತೆಗಿಲ್ಲ ಅಂದರೆ ಆಮೇಲೆ ನಾವೇ ತೆಗಿತೀವಿ ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ಇವತ್ತು ನೆನ್ನೆದಿಲ್ಲ ಹೌದು ವರ್ಷಗಳಿಂದ ಸಮಸ್ಯೆ ಇದೆ ನೀವಾದರೂ ಮುಕ್ತಿ ಕೊಡ್ತೀರಾ ಇದಕ್ಕೆ ಅಂತ ನಾವು ನಮ್ಮ ಕೈಲಾದ ಪ್ರಯತ್ನ ಪಡ್ತೀವಿ ಮುಕ್ತಿ ಕೊಡಬೇಕು ಅನ್ನೋದೇ ನಮ್ಮ ಆಸೆ ಇದೆ ನಾವು ಪ್ರಯತ್ನ ಪಡ್ತೀವಿ ನೋಡೋಣ ನಾವು ಮುಂಚೆನೇ ಒಂದು ಸಾರಿ ಎಲ್ಲ ವಾರ್ನ್ ಮಾಡಿದ್ರಿ ಆದರೂ ಅವರು ತಿದ್ದುಕೊಂಡಿಲ್ಲ ಈಗ ಜನಗಳಿಗೆ ಬೇಕು ಅಂದರೆ ಎಲ್ಲ ಒಂದೇ ಹತ್ರ ಇಟ್ಕೊಂಡ್ರೆ ಜನ ಬಂದೇ ಬರ್ತಾರೆ ತೆಗಿತಾರೆ ಅದು ಬಿಟ್ಟು ಜನ ಓಡಾಡೋ ಹತ್ರನೇ ಅಂಗಡಿ ಇಟ್ಟರೆ ಜನಗಳಿಗೆ ಅನಾನುಕೂಲ ಆಗೋದು ಅದನ್ನು ಯೋಚನೆ ಮಾಡಬೇಕು ಎಲ್ಲ ಒಂದೇ ಹತ್ರ ಇಟ್ಟರೆ ಅವ್ರಿಗೂ ವ್ಯಾಪಾರ ಆಗುತ್ತೆ ಟ್ರಾಫಿಕ್ಕೂ ಇರಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಟ್ರಾಫಿಕ್ ಸಮಸ್ಯೆ ಮೇಡಮ್ ಈ ಭಾಗದಲ್ಲಿ ಸರ್ಕಲಲ್ಲೇ ಟ್ರಾಫಿಕ್ ಇದೆ ನಾವು ಸುಮಾರು ಸಾರಿ ಲೆಟ್ರ್ಗಳೆಲ್ಲ ಕೊಟ್ಟಿದ್ದೀರಿ DYSBಗೆ ಮತ್ತು ಪೊಲೀಸ್ ಸ್ಟೇಷನ್ಗೆಲ್ಲ ಲೆಟ್ರ್ ಕೊಟ್ಟಿದ್ದೀರಿ ಇಲ್ಲಿ ಚಾಲನೆ ಕೊಡಬೇಕು ಟ್ರಾಫಿಕ್ ಸಿಗ್ನಲ್ಗೆ ಚಾಲನೆ ಕೊಡಬೇಕು ಅಂತ MP ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಮನವಿ ಮಾಡಿದ್ದೀವಿ ಈಗಲೂ ಒಂದು DC ಅವ್ರಿಗೆಲ್ಲ ಕೊಡ್ತೀರಿ ನೋಡೋಣ ಟ್ರಾಫಿಕ್ ತುಂಬ ಆಗ್ತಾಯಿದೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಗಾಡಿ ವೆಹಿಕಲ್ಸು ಜಾಸ್ತಿ ಆಗ್ತಾಯಿದೆ ತುಂಬ ಸಮಸ್ಯೆ ಆಗ್ತಾಯಿದೆ ಈ ಮಾಧ್ಯಮದ ಮುಖಾಂತರ ನಾವು DC ಅವ್ರ ಹತ್ರ ನಮ್ಮ MP ಅವ್ರ ಹತ್ರ ಮತ್ತು ನಮ್ಮ ಶಾಸಕರ ಹತ್ರ ನಾನು ಕೇಳ್ತಾ ಇದ್ದೀನಿ ಟ್ರಾಫಿಕ್ ನಿರ್ಮೂಲನೆ ಮಾಡೋಕೆ ಅವರು ನಮ್ಮ ಜೊತೆ ಕೈ ಸಹಕಾರ ಕೊಟ್ಟು ಟ್ರಾಫಿಕ್ ನಿರ್ಮೂಲನೆ ಮಾಡಬೇಕು ಅಂತ ಕೇಳ್ತೀವಿ ಇವತ್ತು ಪುರಸಭೆ ಚಂದಾಪುರ ವ್ಯಾಪ್ತಿಯಲ್ಲಿ ಏನು ಈ ಟ್ರಾಫಿಕ್ ಸಮಸ್ಯೆ ಇದೆ ತುಂಬ ಪ್ರಾಬ್ಲಮ್ ಆಗಿದೆ ಅದರಿಂದ ಎಲ್ಲ
ಫುಟ್ಪಾತಲ್ಲಿ ತೆರವುಗೊಳಿಸೋಕ್ಕೆ, ಫುಟ್ಪಾತಲ್ಲಿ ಇಟ್ಟು ಅಂಗಡಿಗಳನ್ನ ತೆರವುಗೊಳಿಸೋಕ್ಕೆ ಇವತ್ತಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ವಿ. ಹಂತ ಹಂತವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ, ಫುಟ್ಪಾತ್ ಪ್ರಾಬ್ಲಮ್ ಇದೆ, ಎಲ್ಲ ಕಡೆಯೂ ತೆರವುಗೊಳಿಸಿ ಸಾರ್ವಜನಿಕರಿಗೆ ತೊಂದರೆ ಇಲ್ದಂಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್. ಹೌದು ಸರ್, ಹೌದು. ಅದೇ ಈಗ ನಾವು ಒಂದು ಸಾರಿ ಕ್ಲಿಯರ್ ಮಾಡ್ತೀವಿ, ಅಂಗಡಿ ತೆಗಿಸ್ತೀವಿ, ಮತ್ತೆ ಇನ್ನೊಂದು 2 ದಿನಕ್ಕೆ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಅಂಗಡಿ ಇಡ್ತಾರೆ, ಪ್ರಾಬ್ಲಮ್ ಆಗ್ತಾಯಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿಕೊಂಡು ಎಲ್ಲ ಟ್ರಾಫಿಕ್ ಸಮಸ್ಯೆನ ಕ್ಲಿಯರ್ ಮಾಡೋಕ್ಕೆ ಕ್ರಮ ವಹಿಸ್ತೀವಿ ಸರ್. ಇವತ್ತು ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳು ಇಟ್ಕೊಂಡಿರ್ತಾಯಿದ್ರು, ಆ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ. ಅದಕ್ಕೆ ನಾವು ಚಂದಾಪುರ ಸಾರ್ವಜನಿಕರೆಲ್ಲನೂ ಮುಖ್ಯಾಧಿಕಾರಿಗಳ ಬಳಿ ಮತ್ತು ಅಧ್ಯಕ್ಷರ ಬಳಿ ಕಂಪ್ಲೇಂಟ್ ದೂರು ಕೊಟ್ಟಿದ್ವಿ. ಈ ಥರ ಅಂಗಡಿಗಳು ಇಟ್ಕೊತಾರೆ, ತುಂಬ ತೊಂದರೆ ಆಗ್ತಾಯಿದೆ ಬಸ್ ನಿಲ್ದಾಣದಲ್ಲಿ ಅಂತ. ಇವತ್ತು ಬಸ್ ನಿಲ್ದಾಣದಲ್ಲಿ ತೆರವು ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ಇದು ಆನೇಕಲ್ ರಸ್ತೆ ಎರಡೂ ಬದಿಯಲ್ಲೂ ಫುಟ್ಪಾತ್ ತೆರವು ಮಾಡಿ, ಆಮೇಲೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಿ, ಸಂತೆ ಬೀದಿಯಲ್ಲಿ ಹಾಕ್ಕೊಳ್ಳಿ ಅವರು. ಅಲ್ಲಿ ಎಲ್ಲರೂ ಸಂತೆ ಬೀದಿಗೆ ಬಂದುಬಿಟ್ರೆ ಜನನೂ ಸಂತೆ ಬೀದಿಗೆ ಬರ್ತಾರೆ ವ್ಯಾಪಾರ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವು ಇವಾಗ ಇಲ್ಲೇ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳ್ಕೊತಾ ಇದ್ದೀವಿ, ನೀವು ದಯವಿಟ್ಟು ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ಒಂದು ಸಂತೆಯಲ್ಲಿ ಒಂದು ಜಾಗ ಮಾಡಿಕೊಟ್ಬಿಟ್ಟು ಅವರು ಎಲ್ಲರನ್ನೂ ಸಂತೆಗೆ ಬರೋಂಗೆ ಮಾಡಿಬಿಟ್ಟು ನಮಗೆ ಟ್ರಾಫಿಕ್ ಮುಕ್ತ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.